ನಾನು ಡಾಕ್ಟರ್ ಶ್ರೀದೇವಿ. ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ಇವಾಗ ಮಾತಾಡ್ತಾ ಇದ್ದೀನಿ. ಏನಂದರೆ ನಿಮ್ಗೆ ಗೊತ್ತಿರೋಂಗೆ ಈಗಿನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುಂಬ ಥರ ಇದೆ. ಅದರಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಅಂತ ಹೇಳಿದ್ರೆ ನಾವು ಹೇಗೆಲ್ಲ ಬೆಳಗಿಂದ ಸಂಜೆವರೆಗೂ ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊತೀವಿ, ಮತ್ತು ಹೇಗೆಲ್ಲ ನಾವು ತಿಂತೀವಿ, ಮತ್ತು ಯಾವ ಥರ ಎಕ್ಸಸೈಸ್ ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲನೂ ಸೇರಿಸಿ ಅದನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾರೆ. ಈಗ ನಾವು ಕೂತಿರ್ತೀವ, ಓಡಾಡ್ತೀವ, ಎಷ್ಟು ಎಕ್ಸಸೈಸ್ ಮಾಡ್ತೀವಿ, ಎಷ್ಟು ಅದು ನಮ್ಮ ಏನೋ ಹಾಗೇನು ಅದು ನಮ್ಮ ಮಾನಸಿಕವಾಗಿ ಎಷ್ಟು ನಾವು ಅದನ್ನು ಒತ್ತಡ ಕೊಡ್ತೀವಿ, ಅದೆಲ್ಲನೂ ಕೂಡ ಇಟ್ ಕಮ್ಸ್ ಅಂಡರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ. ಮೇನ್ಲಿ ಇದು ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಹೇಳ್ತಾರಲ್ಲ ಹರಿ ವರಿ ಆ್ಯಂಡ್ ಕರಿ ಅಂತ. ಹರಿ ಅಂತ ಅಂದರೆ ನಾವು ಏನು ಕೆಲಸ ಮಾಡ್ತೀವಿ, ಬೆಳಿಗ್ಗೆ ಎದ್ದೊಳ್ತೀವಿ ಅಂದ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಾವು ಯಾವಾಗಲೂ ಬೇಗ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಇವಾಗ ಒಂದು ಮಗು ಸ್ಕೂಲ್ಗೆ ಹೋಗೋದಾಗಲಿ, ಹಸ್ಬೆಂಡ್ ಆಫೀಸ್ಗೆ ಹೋಗೋದಾಗಲಿ, ಮತ್ತು ನಾವುಗಳು ಏನಾದರೂ ಹೌಸ್ ವೈಫ್ಗಳಿದ್ದರೆ ಅದರದ್ದು ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ಆಗಲಿ, ಅಥವಾ ವರ್ಕಿಂಗ್ ವುಮೆನ್ ಆಗಲಿ, ಎಲ್ಲರೂ ಅಷ್ಟೇ. ಸೊ ನಾನೇನು ಹೇಳ್ತಿದ್ದೀನಿ ಈಗ, ಇದರಿಂದ ನಮಗೆಲ್ಲ ಏನು ತೊಂದರೆಗಳಾಗ್ತಿದೆ ಅದು ಈಗ ನಾವು ಇದನ್ನು ಕೂಲಾಗಿ ಅದನ್ನು ಆರ್ಗನೈಸ್ ಮಾಡ್ಕೊಂಡು ಮಾಡೋದ್ರಿಂದ ಅದು ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಮತ್ತು ವರಿ ಅಂತ ಅಂದರೆ ಈಗ ಮೇಜರ್ ವರಿಗೆ ಏನು ಕಾರಣ, ಈ ವರಿ ಅನ್ನೋ ವರ್ಡ್ ಹೆಂಗೆ ಬಂತು ಅಂತ ಅಂದರೆ, ಇವಾಗ ಏನೇ ಕೆಲಸ ಮಾಡ್ತೀವಿ ಹರಿಯಾಗಿ ಮಾಡ್ತೀವಿ, ಈಗ ಇದನ್ನು ಕಂಪ್ಲೀಟೇ ಮಾಡಬೇಕು, ಅದನ್ನು ಹೌದು ನಾವೆಲ್ಲರೂ ಕಂಪ್ಲೀಟ್ ಮಾಡಲೇಬೇಕು ನಿಜ, ಆದರೆ ಯಾವ ರೀತಿ ಅನ್ನೋದು ನಾವು ಅವಾಗಲೇ ಹೇಳ್ದಂಗೆ ಆರ್ಗನೈಸ್ ಮಾಡ್ಕೊಂಡು ಮಾಡಿದ್ರೆ ಈ ಹರಿಯಿಂದ ವರಿಗೆ ಬರಲ್ಲ. ಅಂದರೆ ನಾನು ಹೇಳ್ತಿದ್ದೀನಿ ಈಗ ಸರಿ ಈಗ ಮಾಡಲೇಬೇಕು, ಹೌದು ಇದು ನಮ್ಮ ದೈನಂದಿನ ಕೆಲಸ, ಅದಕ್ಕೆ ನಾವು ವರಿ ಮಾಡಿಕೊಂಡು ನಾವು ಇದು ಮಾಡಿಕೊಂಡ್ರೆ ಖಂಡಿತ ಅದರಿಂದ ನಮಗೆ ಪ್ರಾಬ್ಲಮೇ ಆಗೋದು ಅಲ್ವಾ. ಅದಕ್ಕೆ ವರಿ ಮಾಡ್ಕೊಂಡು ಮಾಡೋ ಬದಲು ನಾವು ಕೂಲಾಗಿ ನಮ್ಮ ಮನಸ್ಸನ್ನ ಹತೋಟಿನಲ್ಲಿ ಇಟ್ಕೊಂಡು ಕೆಲಸ ಮಾಡಲೇಬೇಕು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಮಗೆ ಅದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಒಂದು ಆಯಿತಾ. ಈಗ ಲಾಸ್ಟು ಕರಿ ಅಂದ್ಕೊಳ್ಳಿ. ಆ ಕರಿ ಅನ್ನೋದು ವಿಷಯದಲ್ಲಿ ಬಂತು ಅಂದರೆ, ನಾವು ಏನು ಬೆಳಿಗ್ಗೆಯಿಂದ ತಿಂತೀವಿ ರಾತ್ರಿವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನು ತಿಂತೀವಿ, ದೋಸ್ ಆಲ್ ಫುಡ್ ಯಾವ್ದು ನಾವು ಕನ್ಸಮ್ ಮಾಡ್ತೀವೋ ಅದೆಲ್ಲನೂ ಕರಿನಲ್ಲೇ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನೋ ರಾಣಿ ಥರ ತಿನ್ನಬೇಕು, ಮಧ್ಯಾಹ್ನ ರಾಜನ ಥರ ತಿನ್ನಬೇಕು, ರಾತ್ರಿ ನಾವು ಒಂದು ಏನಂತಾರೆ ಭಿಕ್ಷುಕನ ಥರ ತಿನ್ನಬೇಕು ಅನ್ನೋ ಒಂದು ಪ್ರವಾಬ್ ಇದೆ ಅಲ್ವಾ. ಸೊ ಈಗ ನಾವೇನು ಮಾಡ್ತಿರ್ತೀವಿ, ನಾವು ಬೆಳಿಗ್ಗೆನೇ ಫುಲ್ಲು ಫ್ಯಾಟ್ ರಿಚ್ ಪೂರಿ ಕಾಂಬಿನೇಷನಲ್ಲಿ ನಾವು ಆಲೂಗೆಡ್ಡೆ ಆ ಥರ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗೋ ತಿಂಡಿ ಮಧ್ಯಾಹ್ನ ಮುದ್ದೆ ರೈಸು, ಅದನ್ನು ಬರೀ ಮುದ್ದೆ ರೈಸೇ ತಿನ್ಕೊಂಡಿರ್ತೀವಿ. ಅದಕ್ಕೆ ನಾವು ನ್ಯೂಟ್ರಿಷನ್ನ ಯಾವುದನ್ನು ನಾನು ಲೆಕ್ಕ ಹಾಕಲ್ಲ. ಬರೀ ಈಗ ಮ್ಯಾಕ್ರೋ ನ್ಯೂಟ್ರಿಷನ್ಸು ಮೈಕ್ರೋ ನ್ಯೂಟ್ರಿಷನ್ಸ್ ಅಂತ ಇರಬೇಕಾದ್ರೆ ನಾವು ಮ್ಯಾಕ್ರೋ ನ್ಯೂಟ್ರಿಷನ್ಸ್ಗೆ ಮಾತ್ರ ಒತ್ತು ಕೊಡ್ತಿರ್ತೀವಿ. ಯಾಕೆಂದರೆ ಇದು ಅಗೇನ್ ಆ ವರಿ ಇದರಲ್ಲೇ ನಮಗೆ ಬರ್ತಾ ಹೋಗುತ್ತೆ. ಸೊ ನಾನು ಹೇಳೋದು, ಈಗ ನಾವು ಈ ವರಿನ ಈ ಕರಿಯಿಂದ ಕೂಡ ಸರಿ ಮಾಡ್ಬೋದು. ಹೇಗೆ ಅಂದರೆ, ಈ ಕರಿ ಅನ್ನೋ ವಿಷಯ ನಾನು ಆವಾಗಲಿಂದ ಮಾತಾಡ್ತಿದ್ದೀನಲ್ಲ, ತಿನ್ನೋದ್ರಲ್ಲಿ ನಾವು ಯಾವ್ಯಾವೆಲ್ಲ ಒಳ್ಳೆಯ ಅಂಶಗಳನ್ನ ಹಾಕ್ಕೊತಾ ತಿಂತಾ ಹೋಗ್ತೀವಿ, ಆವಾಗ ಒಂದೊಂದೇ ನಮಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಲೈಕ್ ಇವಾಗ ಇದೆಲ್ಲ ಸೇರಿ ಆ ಮೂರೂ ಸೇರಿಸಿ ನಾವು ಯಾವಾಗ ಒಂದು ಪಾತ್ ಮಾಡ್ಕೊತೀವಿ, ಆವಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ನಾವು ಕಮ್ಮಿ ಮಾಡ್ಕೋಬೋದು. ಟೋಟಲಿ ಯಾವುದೇ ಡಿಸಾರ್ಡರ್ಸ್ನ ನಾವು 1-2 ದಿನ 3 ದಿನ ಮಾಡ್ತೀವಿ ಅಂದಿದ ತಕ್ಷಣ ವ್ಯಾನಿಷ್ ಆಗಿಬಿಡಲ್ಲ. ಅದಾಗೋದು ಗ್ರ್ಯಾಜುವಲಿ. ಅದಕ್ಕೆ ನಮಗೆ ಪೇಷನ್ಸ್ ಇರಬೇಕು. ನನಗೇನೆ ಲೆಕ್ಕ ಹಾಕ್ಕೊಳ್ಳಿ, ಈಗ ನಾನು 44. ಸೊ ಇದೇ 40 ವರ್ಷದವರೆಗೂ ನನಗೆ ಅದ್ರ ಬಗ್ಗೆ ಏನು ನಾಲೆಡ್ಜೇ ಇರಲಿಲ್ಲ. ನಾಲೆಡ್ಜ್ ಇಲ್ಲ ಅನ್ನೋದಕ್ಕಿಂತ ನಂಗೆ ಟೈಮ್ ಇಲ್ಲ,
ಎಲ್ಲರಿಗೂ 24 ಗಂಟೆನೇ ಇರೋದು. ಬಟ್ ನಾವೇನು ಯೋಚನೆ ಮಾಡ್ತೀವಿ, ಈಗ ನನಗೆ ಇದ್ರ ಬಗ್ಗೆ ಟೈಮ್ ಇಲ್ಲ, ಇರಪ್ಪ ನಾನು ಏನಿದೆ ಅದು ಇರೋದನ್ನೇ ತಿನ್ಕೊಂಡು ಹೋಗ್ಬಿಡೋಣ, ಬೇಗ ಬೇಗ ಮಾಡೋಣ, ಇವಾಗ ಪೇಷಂಟ್ ವೆಯ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಓಡೋಗ್ತಾ ಇರ್ತೀವಿ ಆಯಿತಾ. ಅದು ಮತ್ತು ಅದು ಕಂಪ್ಲೀಟ್ ಆಗಿಲ್ಲ, ಇದು ಕಂಪ್ಲೀಟ್ ಆಗಿಲ್ಲ ಅನ್ನೋ ಒಂದು ವರಿ ಕೂಡ ಇರುತ್ತೆ. ಸೊ ಇನ್ ಜನರಲ್ ಈ ವರಿ ಕರಿಯಿಂದ ಆಗೋವಂಥ ಮೇನ್ ಡಿಸಾರ್ಡರ್ಸು ನಮ್ಮ ಗಟ್ ಹೆಲ್ತ್ ಮೇಲೆ. ಗಟ್ ಹೆಲ್ತ್ ಅಂತ ಅಂದರೆ ನಮ್ಮ ಬ್ರೈನ್ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಬ್ರೈನ್ ಬಂದ್ಬಿಟ್ಟು ಫಸ್ಟ್ ನಮ್ಮ ಇದು ಫಸ್ಟ್ ಬ್ರೈನ್ ಆದರೆ ನಮ್ಮ ಗಟ್ ಬಂದ್ಬಿಟ್ಟು ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ಸೊ ಹೇಗಂದರೆ ನಾವು ಇಲ್ಲಿ ಏನು ತುರುಕ್ತಿರ್ತೀವಿ ಅದು ಸೈಮಲ್ಟೇನಿಯಸ್ಲಿ ನಮಗೆ ಅದು ಅಸಿಮ್ಯುಲೇಟ್ ಆಗಿ ನಮ್ಮ ಬಾಡಿ ಪಾರ್ಟ್ಸ್ಗೆ ಹೋಗ್ತಿರುತ್ತೆ. ಆದ್ದರಿಂದ ನಾನು ಹೇಳೋದು, ನಾವು ಕರಿನ ಕರೆಕ್ಟಾಗಿ ಒಂದು ಅದನ್ನು ಪಾತಲ್ಲಿ ಇಟ್ಕೊಂಡ್ಬಿಟ್ರೆ ಖಂಡಿತ ನಾವು ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದ ಆಚೆ ಬರ್ಬೋದು. ಫಸ್ಟು ಅದರಿಂದ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಪೆಪ್ಟಿಕ್ ಅಲ್ಸರ್ಸ್ ಆಗ್ಬೋದು, ಮತ್ತು ಸ್ಟ್ರೆಸ್ ಆಗ್ಬೋದು, ವೆಯ್ಟ್ ಗೇನ್ ಆಗ್ಬೋದು. ಯಾವೆಲ್ಲ ಈಗಿನ ಎಲ್ಲ ಥರ ಪ್ರಾಬ್ಲಮ್ಗಳಿಗೂ ಕೂಡ ನಾವು ಕರಿ ಅನ್ನೋದನ್ನ ತುಂಬ ಚೆನ್ನಾಗಿ ನಾವು ಅದನ್ನು ಓವರ್ ರೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಆ ಓವರ್ ರೈಡ್ ಮಾಡಿರೋದನ್ನ ಈಗ ನಾವು ವಿ ಶುಡ್ ಟೇಕ್ ಬ್ಯಾಕ್. ಸೊ ಇಟ್ ಟೇಕ್ಸ್ ಟೈಮ್. ಬಟ್ ನಾಳೆ 2025 ನಾವು ವೆಲ್ಕಮ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅದನ್ನು ರೆಸೊಲ್ಯೂಷನ್ ಥರ ತೊಗೋಬೇಕು. ಈಗ ಹಾಗಂದೆ ಅಂತ ಹೇಳ್ಬಿಟ್ಟು ಜಿಮ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲಿಂದ ಅಲ್ಲಿ ಹೋಗದೆ ಇರೋದಲ್ಲ. ಸೊ ನಾವು ಯಾವುದೇ ಸ್ಟೆಪ್ಸ್ ತೊಗೊಳ್ತೀವಿ ಅಂದರೆ ಅದಕ್ಕೊಂದು ಏನೋ ಡಿಸಿಪ್ಲಿನ್ಡ್ ಒಂದು ಫ್ಲೋ ಚಾರ್ಟ್ ಹಾಕ್ಕೋಬೇಕು. ಅಂದರೆ ನಾನು ಹೇಳ್ತಾ ಇರೋದು ಇವಾಗ ಏನೋ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೊಂದು ಐಡಿಯಾ ಇರಬೇಕು, ಅದಕ್ಕೆ ಗೋಲ್ಸ್ ಇರಬೇಕು, ಸೊ ಅದ್ರ ನಾಲೆಡ್ಜ್ ಇರಬೇಕು. ಸೊ ಏನೂ ಇಲ್ಲದೆ ಈಗ ನಾನು ಹೇಳಿದೆ ಅಂದ್ಬಿಟ್ಟು ಏನೋ ಮಾಡೋದು, ಇನ್ನೊಬ್ರು ಹೇಳಿದ್ರು ಅಂತ ಇನ್ನೇನೋ ಮಾಡೋದು ಅದಲ್ಲ. ಸೊ ನಾನಿವಾಗ ಆ ಕರಿನಲ್ಲಿ ಅರ್ಧ ಹೇಳ್ತಿದ್ನಲ್ಲ, ಏನಂತಾರೆ ಅದನ್ನು ಮೈಕ್ರೋನ್ಯೂಟ್ರಿಯೆಂಟ್ಸು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ. ಸೊ ಅದಕ್ಕೆ ನಮಗೆ ಇನ್ ಜನರಲ್ ಎಲ್ಲ ವಿಚಾರಗಳಾಗಲಿ ಎಲ್ಲ ಮಾಹಿತಿಗಳಾಗಲಿ ನಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಅದರಲ್ಲಿ ಎಲ್ಲನೂ ಗೂಗಲ್ ಮೇಲೆ ನಾವು ಟ್ರಸ್ಟ್ ಮಾಡಲಿಲ್ಲ ಅಂದರೂ 80%ವರೆಗೂ ಸತ್ಯ ಇರುತ್ತೆ. ಸೊ ಅದರಲ್ಲಿ ನಾವು ತಿನ್ನಬೇಕಾಗಿರೋ ಆಹಾರದಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಮುದ್ದೆ, ಅನ್ನ, ಚಪಾತಿನೇ ಇಟ್ಕೋಬೇಕು ಅಂತಿಲ್ಲ. ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಸೇರಿಸ್ಕೊಂಡು ನಾವು ದಾಲು ಅಂದರೆ ಪ್ರೋಟೀನ್ ಮತ್ತು ಫೈಬರ್ಸು, ವೆಜಿಟೇಬಲ್ಸು ಮತ್ತು ಫ್ಯಾಟ್ ಅಂತ 1 ಸ್ಪೂನ್ ತುಪ್ಪ ತಿನ್ನೋದ್ರೂ ಕೂಡ ತುಂಬ ಒಳ್ಳೆಯದು, ನಮ್ಮ ಜಾಯಿಂಟ್ಸ್ಗೆಲ್ಲ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ನನಗೆ ಇವತ್ತು ಇದನ್ನು ಸ್ಟಾರ್ಟ್ ಮಾಡಿದ್ದು ಒಂದೇ ರೀಸನ್ ಅಂದರೆ, ನಾನು ನಿಮಗೆ ಕರಿನಲ್ಲಿ ನಾವು ಎಷ್ಟೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನ ಡೆವಲಪ್ ಮಾಡ್ಕೋಬಹುದು ಅಂತ ಒಂದು ವಿಷಯ ತಿಳಿಸೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ಇವತ್ತು ಲೈವಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಆ ಥರ ಏನಾದರೂ ಬೇರೆ ಟಾಪಿಕ್ಸ್ ಮಾತಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.